ಏನ ಮಾಡು ಚೆನ್ನಾಗೈತಾ ಚೆನ್ನಾಗಿಲ್ಲ ಚೆನ್ನಾಗೈತೆ ಎಲ್ಲ ಏನ್ ಪಪ್ಪು ಹಿಂಗ್ ಮಾಡ್ದಲ್ಲ ಹಾಸಿಗೆ ಸರಿನಾ ಚೆನ್ನಾಗಿಲ್ವಾ ಏಯ್ ಸೂಪರ್ ಆಗೈತೆ ಅಂದೆ ಸೂಪರ್ ಇಲ್ಲ ಏನದು ಏನಕ್ಕ ಅವನ್ನ ಎತ್ಕೊಂಬಂದಿದ್ದಿ ಗಾಡಿ ಹೋಗ್ ನಾವು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಗುರುವಾರ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಸ್ವಲ್ಪ ನನ್ನ ಮಗಂದೇ ಕೆಲಸಗಳು ಜಾಸ್ತಿ ಆಗೋಯ್ತು. ಅಂಗನವಾಡಿ ಬಿಟ್ಬಿಟ್ಟು ಬಂದಿದ್ದೆ. ಸ್ವಲ್ಪ ಯಾಕೋ ಅದು ಊರಿಟ್ಟು ಕೊಡ್ತಾರಲ್ಲ ಅದನ್ನು ತಿಂದು ವಾಮಿಟ್ ಮಾಡ್ಕೊಂಬಿಟ್ಟಿದ್ದೆ ನನ್ನ ಮೇಲೆಲ್ಲನ. ಅದರಿಂದಾಗಿ ಮತ್ತೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಮತ್ತೆ ಟೀಚರು ಕಾಲ್ ಮಾಡಿದ್ರು, ಮತ್ತೆ ವಾಮಿಟ್ ಮಾಡ್ತಾ ಇದ್ದಾನೆ ಕರ್ಕೊ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಮೇಡಮ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದೆ. ನಾವೆಲ್ಲ ಸ್ವಲ್ಪ ಅದು ಉರಿಟ್ನ ತುಂಬ ಇಷ್ಟಪಟ್ಟು ತಿಂತಿದ್ವಿ, ಬಟ್ ಅವನಿಗೆ ಯಾಕೋ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಅದ್ರ ಸ್ಮೆಲ್ ನೋಡಿದ್ರೂ ಸ್ವಲ್ಪ ವಾಮಿಟ್ ಮಾಡ್ಕೊಳ್ಳೋ ಥರ ಆಗ್ತಾನೆ. ಅದರಿಂದಾಗಿ ಮತ್ತೆ ಕರ್ಕೊಂಬಂದು ಅವನ್ನ ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ಇವಾಗ ಮಲಗಿಸಿದ್ದೀನಿ. ಸ್ವಲ್ಪ ಹೊತ್ತು ಆಟಾಡ್ಬಿಟ್ಟು ಮಲ್ಕೊಂಡಿದ್ದಾನೆ. ಇವಾಗ ನಾನು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಪಾಪ ನಮ್ಮ ಮನೆಯವರು ಬೆಳಗ್ಗೆನೂ ತಿಂಡಿ ತಿಂದು ಹೋಗಿಲ್ಲ. ಇವಾಗಾದರೂ ಅಡುಗೆ ಮಾಡ್ಕೊಡ್ಬೇಕು. ಇವಾಗ ಕಾಳೆಲ್ಲ ಬೇಯಿಸಿಟ್ಟಿದ್ದೀವಿ. ಬಸ್ಸಾರು ಮತ್ತು ಮುದ್ದೆ ಮಾಡ್ಕೊಡ್ತೀನಿ, ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಾಪ ಮಳೆ ಬರ್ತಾ ಇದೆ, ಅವರು ಅದು ಹೆಂಗೆ ಬರ್ತಾರೋ ಈ ಮಳೆ ಹಾಗೆ ಗೊತ್ತಿಲ್ಲ. ಅಡುಗೆ ಸ್ಟಾರ್ಟ್ ಮಾಡೋಣ. ಇವಾಗ ಮಾತಾಡ್ತಾ ಇದ್ರೆ ಹಂಗೆ ಮಾತಾಡ್ಕೊಂಡೇ ಕೂತ್ಕೊಂಡ್ಬಿಡ್ತೀನಿ. ಅಡುಗೆ ಕೆಲಸ ಮುಗಿಸ್ಕೊಂಡು 1 ವೀಕಿಂದ ಬಟ್ಟೆ ಮಡಿಸಿಟ್ಟಿಲ್ಲ. ಯಾಕಂತಂದರೆ ತಗೊಂಡೋಗಿ ಒಣಗಾಕೋದು ಮತ್ತೆ ತಗೊಂಬರೋದು, ತಗೊಂಡೋಗಿ ಒಣಗಾಕೋದು ಮತ್ತೆ ತಗೊಂಬರೋದು, ಹಿಂಗೆ ಮಾಡ್ತಾಯಿದ್ದೆ. ಅವು ಬೇರೆ ಬಟ್ಟೆಗಳಿದ್ದಾವೆ, ಮಡಿಸೆತ್ತಿಡಬೇಕು. ಅಡುಗೆ ಮುಗಿಸ್ಕೊಬೇಕು. ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಬಟ್ಟೆ ಮಡ್ಸೋಕೆ ಕುತ್ಕೊತೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಟೈಮ್ ಆಗಿಬಿಡುತ್ತೆ, ನಮ್ಮ ಮನೆಯವರು ಬರ್ತಾರೆ ಇನ್ನೇನು. ಆಗಲೇ 1 ಗಂಟೆ ಆಗಿದೆ. ಬಿ 2 ಗಂಟೆ 2:30 ಅಷ್ಟೊತ್ತಿಗೆ ಬರ್ತಾರೆ. ಅಷ್ಟೊತ್ತಿಗೆ ಅಡುಗೆ ಕೆಲಸ ಮುಗಿಸ್ಕೊಬೇಕು. ಅಡುಗೆ ಸ್ಟಾರ್ಟ್ ಮಾಡೋಣ. ಈ ಮಳೆ ಅಂತೂ ಅದು ಯಾವಾಗ ನಿಲ್ಲುತ್ತೋ ನನಗಂತೂ ಗೊತ್ತಿಲ್ಲ. ನನಗಂತೂ ಬೇಜಾರಾಗ್ಬಿಟ್ಟಿದೆ. ಬಟ್ಟೆ ಒಣಗಿಸ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಸ್ವಲ್ಪ ಬಟ್ಟೆಗಳು ಅಷ್ಟೇ 1 ವೀಕಿಂದ ಮಡಿಸೇ ಇಟ್ಟಿಲ್ಲ, ಎಲ್ಲ ಹಂಗೆ ಇದ್ದಾವೆ. ಇನ್ನು ಒಣಗವಂತೂ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಆದರೆ ಇಲ್ಲೂ ಒಂದೊಂದು ಸಲ ಈ ಕಡೆ ಏನಾದರೂ ಗಾಳಿ ಬೀಸಿ ಮಳೆ ಬಂತು ಅಂತಂದರೆ ಇಲ್ಲೂ ನೆಂದೋಗ್ತಾ ಇರುತ್ತೆ. ಇಲ್ಲೂ ಒಣಗಾಕೋದಕ್ಕೆ ಕಷ್ಟ ಆಗೋದಿಲ್ಲ. ಸ್ವಲ್ಪ ಬಟ್ಟೆಗಳನ್ನ ಒಣಗಿಸ್ಕೊಬೋದು ಅಷ್ಟೇ. ಇನ್ನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಮತ್ತು ಹುಳ್ಳಿಕಾಯಿನ ಬೇಯಿಸ್ಕೊಂಡಿದ್ದೆ. ನಮ್ಮ ಕಡೆ ಹುಳ್ಳಿಕಾಯಿ ಅಂತೀವಿ, ನೀವು ಹುಳ್ಳಿಕಾಯಿ ಏನು ಅಂದ್ಕೊತೀರ ಗೊತ್ತಿಲ್ಲ. ಬೇಯಿಸಿ ಇನ್ನು ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಅವರು ಬಸ್ಸಾರಿಗೆಲ್ಲ ನಾವು ಮುದ್ದೆ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮುದ್ದೆನೂ ಅಷ್ಟೇ ಸಾಫ್ಟಾಗಿ ಬಂದಿತ್ತು. ಸ್ವಲ್ಪ ನಮ್ಮ ಪಾಪಗೂ ಹುಷಾರಿರ್ಲಿಲ್ವಲ್ಲ, ಅದರಿಂದ ಸ್ವಲ್ಪ ಮುದ್ದೆನೇ ರೂಢಿ ಮಾಡೋಣ ಅವನಿಗೂ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಅವನು ಅಷ್ಟು ಮುದ್ದೆ ಇಷ್ಟಪಟ್ಟು ಊಟ ಮಾಡೋದಕ್ಕೆ ಇಷ್ಟಪಡಲ್ಲ. ರೈಸ್ ಈ ಥರದ್ದು ಇಷ್ಟಪಡ್ತಾನೆ. ಇವಾಗ ಬೇರೆ ಸ್ವಲ್ಪ ಇದರಲ್ಲೆಲ್ಲ ಅಂಗನವಾಡಿನೆಲ್ಲ ಫುಲ್ ವಾಮಿಟ್ ಮಾಡಿಕೊಂಡು ಜಾಸ್ತಿ ಹುಷಾರಿಲ್ದಂಗೆ ಮಾಡ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ಸ್ವಲ್ಪ ಶಿರಾಪ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ. ನೋಡೋಣ ಅವ್ನು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಮುದ್ದೆ ಒಂದು ಮಾಡಿಕೊಂಡೆ ಅಷ್ಟೇ. ಇನ್ನು ಸಾಂಬಾರು ಮಾಡ್ಕೊಬೇಕಿತ್ತು. ಕಾಳೆಲ್ಲ ಬಸ್ಬಿಟ್ಟು ಆದಮೇಲೆ ಸಾಂಬಾರಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಇದ್ದ. ಮತ್ತು ಸಾಂಬಾರು ಮಾಡೋಕ್ಕೆ ಅವನ್ನ ಎತ್ಕೊಂಡೇ ವಿಡಿಯೋ ಮಾಡಿಕೊಂಡು ಎತ್ಕೊಂಡು ಅವನ್ನ ಅಡುಗೆ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕೇ ಆಗೋಯ್ತು. ಸ್ವಲ್ಪ ಕಾಳೆಲ್ಲ ಚೆನ್ನಾಗಿ ಬೆಂದಿದ್ದು.
ಅದರಿಂದ ಎಲ್ಲ ಬಸ್ಕೊಂಡು ನೀರೇ ಸಪ್ರೇಟ್ ಮಾಡಿಕೊಂಡು ಮತ್ತು ಕಾಳೆ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡೆ. ಸ್ವಲ್ಪ ಸಾಂಬಾರು 2 ಟೈಮ್ಗೆ ಆಗೋವಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹುಳ್ಳಿಕಾಯಿನೂ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಹೀರೆಕಾಯಿನೂ 2 ಹೀರೆಕಾಯಿ ಚಿಕ್ಕದಾಗಿರೋವಿದ್ದು ಅವನೂ ಸೇರಿಸ್ಕೊಂಡೇ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಟಮಾಟೆ ಹಣ್ಣು ಇರಲಿಲ್ಲ ಇವತ್ತು, ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಹುಣಸೆ ಹಣ್ಣು ರಸ ಹಾಕೊಂಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಫಸ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನನಗೆ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಅಡುಗೆ ಮಾಡೋದು ತುಂಬ ಇಷ್ಟ. ಬಸ್ಸಾರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಬೇಯಿಸ್ಕೊಂಡು ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದರಿಂದ ಆದಷ್ಟು ಹಿಂಗೆ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಬಿಡ್ತೀನಿ. ಮುಂಚೆನೇ ಎಲ್ಲನ ಸಾಸಿವೆ ಜೀರಿಗೆ ಎಲ್ಲ ಹುರಿದಿಟ್ಕೊಬೇಕಿತ್ತು, ಆಗಲೇ ಎಣ್ಣೆ ಹಾಕ್ಬಿಟ್ಟಿದ್ನಲ್ಲ. ಅದರಿಂದ ಫಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಬೆಂದಮೇಲೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೇ ಫ್ರೈ ಮಾಡಿಕೊಂಡೆ. ಇದ್ರ ಜೊತೆಗೆ ಸ್ವಲ್ಪ ಕಾಳುಮೆಣ್ಸು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದರಿಂದ ಕಾಳುಮೆಣ್ಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಳುಮೆಣ್ಸು ನೀವು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಕಾಳುಮೆಣ್ಸು ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಅದು ಖಾರ ಇದು ಖಾರ ಅಂತಂದರೆ ಆಮೇಲೆ ಸಾಂಬಾರು ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಖಾರ ಜಾಸ್ತಿ ಆಯಿತು ಅಂತಂದರೆ ಊಟ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಆದಷ್ಟು ಮೆಣಸು ಕಡಿಮೆ ಹಾಕ್ಕೊಳ್ಳಿ. ಏನಾದರೂ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಖಾರದ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊತೀವಿ ಅಂತಂದರೆ. ಇನ್ನು ಬಸ್ಸಾರಿಗೆಲ್ಲ ಸ್ವಲ್ಪ ಬೇಯಿಸ್ಕೊಂಡಿರೋ ಅಂಥ ಕಾಳು ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಆದಮೇಲೆ ಸ್ವಲ್ಪ ಸಾಂಬಾರಿಗೆಲ್ಲನ ಕೂಡಿಸಿ ಅದಾದಮೇಲೆ ಹುಣ್ಸೆಹಣ್ಣನ್ನ ಕಲಿಸ್ಬಿಟ್ಬಿಟ್ಟೆ. ಹುಣ್ಸೆಹಣ್ಣು ಅದ್ರೊಳಗೆಲ್ಲ ಹಾಕ್ಬಿಟ್ಟು ರುಬ್ಬೋದಿಲ್ಲ, ಯಾಕಂತಂದರೆ ಅದು ಸ್ವಲ್ಪ ಹಳೆ ಹುಣ್ಸೆಹಣ್ಣು ಆಗ್ಬಿಟ್ಟಿದೆ ಆಗಲೇ. ಸಲ ಹುಣ್ಸೆಹಣ್ಣಲ್ವ, ಅದಕ್ಕೆ ಸ್ವಲ್ಪ ಅದು ಎಲ್ಲ ಒಂಥರ ಮಣ್ಣು ಥರ ಆಗ್ತಾಯಿತ್ತು. ಅಂದರೆ ಸ್ವಲ್ಪ ಒಳಗಡೆ ಎಲ್ಲ ಗೂಡು ಕಟ್ಕೊಂಡಿದ್ರೆ ನಮಗೆ ಗೊತ್ತಾಗೋದಿಲ್ವಲ್ಲ. ಅದರಿಂದ ಸ್ವಲ್ಪ ಆದಷ್ಟು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದಾದಮೇಲೆ 1 ನಿಮಿಷ ಸ್ವಲ್ಪ ನೆನೆಹಾಕ್ಬಿಟ್ಟು ಬಿಸಿನೀರಲ್ಲಿ ಅದಾದಮೇಲೆ ಅದನ್ನೊಂದು ಸತಿ ತೊಳೆದು ಆಮೇಲೆ ನೆನೆಸ್ಬಿಟ್ಟು ಅದು ರಸ ತೆಗೆದ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಹಂಗೆ ಹಾಕೋದು ನನಗೆ ಯಾಕೋ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಇನ್ನು ಸಾಂಬಾರಿಗೆಲ್ಲ ಕೂಡಿಸ್ಕೊಂಡು ಅದನ್ನು ಚಿಕ್ಕ ಒಲೆಗೆ ಎತ್ತಿಟ್ಬಿಟ್ಟು ಇನ್ನೊಂದು ಸೈಡು ಕಾಳಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕೋಂತ ಇದ್ದೀನಿ. ನಮ್ಮ ಪಾಪನ ಬೇರೆ ಎತ್ಕೊಂಡಿದ್ನಲ್ಲ, ಅದರಿಂದ ಇನ್ನೊಂದು ಕಡೆ ಅದನ್ನು ರಿಂಗ್ ಲೈಟು ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರನ್ನ ಬೇರೆ ಒಲೆಗೆ ಎತ್ತಿಟ್ಬಿಟ್ಟು ಅದೇ ಒಲೆಯಲ್ಲೇ ನಾನು ಇದನ್ನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕಾಳೆಲ್ಲ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲನ ಸಾಂಬಾರಿಗೂ ಕೂಡ ಒಗ್ಗರಣೆ ಹಾಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಅದಾದಮೇಲೆ ಎಲ್ಲ ನೀಟಾಗಿ ಫ್ರೈ ಆದಾದಮೇಲೆ ಒಂದು ಸ್ವಲ್ಪನ ಸಾಂಬಾರಿಗೆ ಎತ್ಕೊಂಡು ಆಮೇಲೆ ಇದನ್ನು ಕಾಳನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡೆ. ಹೆಂಗೋ ಅಷ್ಟೊತ್ತಿಗೆ ನಮ್ಮ ಪಾಪು ನಿಧಾನಕ್ಕೆ ಮಲ್ಕೊತಾ ಇದ್ದ, ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಬಂದು ಸ್ವಲ್ಪ ಕಾಳಿಗೆಲ್ಲ ಒಗ್ಗರಣೆ ಹಾಕ್ಕೊಂಡೆ. ಕಾಳಿಗೆ ಒಗ್ಗರಣೆ ಹಾಕ್ಕೊತಿದ್ದಾಗೆ ಮತ್ತೆ ಎದ್ಬಿಟ್ಟು ಬಂದ. ಆಮೇಲೆ ಸುಮ್ಮನೆ ಇದ್ದ ಆಟ ಆಡಿಕೊಂಡು. ಆಮೇಲೆ ನಾನು ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕಾಳೆಲ್ಲ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ, ಯಾಕಂತಂದರೆ ನಾವು ಬಳಸಲ್ಲ, ನಮ್ಮ ಮನೇಲಿ ತೆಂಗಿನಕಾಯೂ ಇಲ್ಲ. ನಾವು ತೆಂಗಿನಕಾಯಿ ಇದ್ರೂ ಬಳಸೋದಕ್ಕೆ ಹೋಗೋದಿಲ್ಲ, ತುಂಬ ರೇರು ಬಳಸೋದು. ಸ್ವಲ್ಪ ರೂಢಿ ಮಾಡ್ಕೋಬೇಕು, ರೂಢಿ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಊರಿಂದ ತಂದರೆ ಏನಾದರೂ ಮಾಡಿದ್ರೆ ರೂಢಿ ಆಗುತ್ತೆ. ಬಟ್ ನಾವು ಅದೇ ರೂಢಿ ಆಗ್ಬಿಟ್ಟಿದೆಯಲ್ಲ ನನಗೆ ತೆಂಗಿನಕಾಯಿ ಬಳಸದೆ ಅಡುಗೆ ಮಾಡೋದು, ಹಂಗಾಗಿ ತರೋದಕ್ಕೂ ಹೋಗೋದಿಲ್ಲ. ಕಾಳು ಎಲ್ಲ ಒಗ್ಗರಣೆ ಆಯಿತು. ಇನ್ನು ಸಾಂಬಾರ್ಗೂ ಕುದಿಸೋದಕ್ಕೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಇನ್ನು ಅವರಿಗೆ ಮುದ್ದೆ ಬಸ್ಸಾರು ಕಾಳು ಹಾಕ್ಕೊಟ್ಟಿದ್ದೆ. ಊಟ ಮುಗಿಸ್ಕೊಂಡ್ರು. ಏನಾ ನಿಧಾನ ಎಲ್ಲ ಬೀಳಿಸ್ತೀಯ. ನಾನು ಸ್ವಲ್ಪ ಅಂಗಡಿಯಿಂದ ಸ್ವೀಟ್ ತೊಗೊಂಬಂದಿದ್ದೆ. ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಒಂದು ಅಂಗಡಿ ಕರ್ಕೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಅಂದರೆ ಇವಾಗೆಲ್ಲ ಗಾಡಿಗಳಿಗೆಲ್ಲ ಇದು ನಂಬರ್ ಪ್ಲೇಟ್ ಬೇರೆದು ಹಾಕ್ಸ್ಬೇಕಲ್ಲ, ಅದರಿಂದ ಅವರು ಊಟ ಎಲ್ಲ ಮುಗಿಸ್ಕೊಂಡು ಹೋದರು. ನಂಬರ್ ಪ್ಲೇಟು ಬಂದಿದೆ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಂದು ಅಂಗಡಿ ಕರ್ಕೊಂಡು ಹೋಗಿದ್ದೆ. ಇದು ಸ್ವಲ್ಪ ಕೊಬ್ಬರಿನಲ್ಲೇ ಮಾಡಿರೋದು 2 ಥರ ಸ್ವೀಟು, ತುಂಬ ಇಷ್ಟ ಆಯಿತು ನನಗೆ.
ಉಪ್ಪು ತಿಂದ್ಬಿಟ್ಟು ಹಂಗೆ ಯಾವ ಥರ ಆಡ್ತಾ ಇರೋದು. ನನಗಂತೂ ಅವ್ನು ನೋಡಿ ಬೈಯೋದ್ಕಿಂತ ನಗು ಬರ್ತಾಯಿತ್ತು. ಅವ್ನು ನೋಡ್ಬಿಟ್ಟು ಅವ್ನು ಆಡ್ತಾಯಿದ್ದು ನೋಡಿ ಫುಲ್ಲು ವಾಮಿಟ್ ಮಾಡ್ಕೊಳ್ಳೋ ಥರ ಆಡ್ತಾಯಿದ್ದ. ಅದಾದಮೇಲೆ ಇನ್ನೇನು ಮಧ್ಯಾಹ್ನ ಮಾಡಿದ್ದೆ ಸಾಂಬಾರು ಇತ್ತಲ್ಲ, ರೈಸ್ಗೆ ಇಟ್ಬಿಟ್ಟು ರೈಸ್ ಎಲ್ಲ ಆಗಿತ್ತು. ಅದರಿಂದ ಸ್ವಲ್ಪ ಜಾಮೂನ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಗಲೇ ಒಂದು 3 days ಮೇಲೇ ಆಗಿತ್ತು ಆ ಜಾಮೂನ್ ಪ್ಯಾಕೆಟ್ ತೊಗೊಬಂದು ಮಾಡೇ ಇರಲಿಲ್ಲ. ಅದರಿಂದ ಮಾಡ್ಕೊಡೋಣ, ಹೆಂಗೂ ಫ್ರೀ ಆಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ನಡೀತಿದೆ. ಅದು ಸೌಂಡ್ ಬಂದರೆ ಬೇಜಾರು ಮಾಡ್ಕೊಬೇಡಿ. 4 ವರ್ಷದಿಂದ ಅದು ಆಲ್ಟ್ರೇಷನ್ ಮಾಡಿಸ್ತವ್ರೆ. ಅದೇನು ಆಲ್ಟ್ರೇಷನ್ ಮಾಡಿಸ್ತವ್ರೋ ಅಂತ ಅದು ದೇವ್ರಿಗೆ ಗೊತ್ತಾಗಬೇಕು. ಅದು ಯಾವಾಗ ಕೆಲಸ ಮುಗೀತೋ. ನನಗಂತೂ ಮಧ್ಯಾಹ್ನ ಟೈಮು ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಆ ಸೌಂಡ್ ಕೇಳೋದಕ್ಕೆ. ಯಾವಾಗಲೂ ಕೊರಿತಾನೆ ಇರ್ತಾರೆ, ಆ ಟೈಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಅದರಿಂದನೇ ಸೌಂಡ್ ಬಂದರೆ ಯಾರು ಬೇಜಾರು ಮಾಡ್ಕೋದಕ್ಕೆ ಹೋಗಬೇಡಿ. ಇನ್ನು ಇದನ್ನೆಲ್ಲನ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೌಂಡ್ ಮಾಡಿ ಇಡ್ತಾಯಿದ್ದೆ. ಸ್ವಲ್ಪ ಅದು ಜಾಸ್ತಿ ರೌಂಡ್ ಶೇಪ್ ಮಾಡೋದಕ್ಕಾಗಲಿಲ್ಲ. ಯಾವಾಗಲೂ 2 ಪ್ಯಾಕೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೋಗಿ ಅದು ಜಾಸ್ತಿ ಆಗ್ಬಿಡ್ತು. ಆಮೇಲೆ ನನ್ನ ಮಗನೂ ಬಂದ, ಜೊತೇಲಿ ಮಾತಾಡಿಕೊಂಡು ಅವನ ಜೊತೆ ಮಾತಾಡ್ತಿದ್ರೆ ನನಗೆ ಟೈಮ್ ಆಗೋದು ಗೊತ್ತಾಗೋದಿಲ್ಲ. ಅದರಿಂದ ಸ್ವಲ್ಪ ಒಂದು ಕಡೆ ರೈಸ್ ಎಲ್ಲ ಬಸ್ತಿಟ್ಬಿಟ್ಟು ಸ್ವಲ್ಪ ರೈಸೂ ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ಟಿತ್ತು. ಅದರಿಂದ ರೈಸ್ ಬಸ್ಬಿಟ್ಟು ಹಂಗೆ ಎತ್ತಿಟ್ಬಿಟ್ಟು ಅದಾದಮೇಲೆ ಇನ್ನೊಂದು ಸೈಡು ಜಾಮೂನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಾಕಕ್ಕೆ ಇಟ್ಟಿದ್ದೆ. ಅದು ಪಾಕನೂ ಆಗ್ತಿತ್ತು. ಅಷ್ಟೊತ್ತಿಗೆ ಇದನ್ನೆಲ್ಲ ರೌಂಡ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಜೊತೆ ಮಾತಾಡಿಕೊಂಡು ರೌಂಡ್ ಶೇಪ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಎಲ್ಲದನ್ನೂ ಒಂದೇ ಅಳತೆಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಒಂದು ದೊಡ್ಡದು ಒಂದು ಚಿಕ್ಕದಾಗ್ತಾಯಿತ್ತು. ಇರೋದನ್ನ ಹೆಂಗೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೌಂಡ್ ಶೇಪ್ ಮಾಡಿಟ್ಟು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಇನ್ಯಾವುದು ರೌಂಡ್ ಶೇಪ್ ಬಂದಿರಲಿಲ್ವೋ ಅವನ್ನೆಲ್ಲ ರೌಂಡ್ ಮಾಡಿ ಇಡ್ತಾಯಿದ್ದೆ. ಇನ್ನೊಂದು ಸೈಡು ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಕಾಳೆಲ್ಲ ಖಾಲಿ ಆಗಿಬಿಟ್ಟಿತ್ತು, ಸೊಪ್ಪು ಕಾಳೆಲ್ಲನ. ನಮ್ಮ ಪಾಪು ಸ್ವಲ್ಪ ಹುಳ್ಳಿಕಾಯಿ ಪಲ್ಯ ಅಂತಂದರೆ ತುಂಬ ಚೆನ್ನಾಗಿ ತಿಂತಾನೆ. ಅವನಿಗೆ ತಿನ್ನಿಸಿ ನಾವು ಊಟಕ್ಕೆಲ್ಲ ಹಾಕ್ಕೊಂಡೆಲ್ಲ ಖಾಲಿ ಮಾಡಿಬಿಟ್ಟಿದ್ವಿ. ಅದರಿಂದ ನೆಂಚಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಬೇಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡು ಪಾಕ ಎಲ್ಲ ಆಗಿತ್ತು. ಅದು ಪಾಕದ್ದು ಎತ್ತಿಟ್ಬಿಟ್ಟು ಇನ್ನು ಈ ಜಾಮೂನು ಇನ್ನು ಕರೆದ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಅದೇ ಟೈಮಲ್ಲೇ ನನ್ನ ಮಗ ಬೇರೆ ಅಮ್ಮ ಕೊಡು ಅಂತ ಹೇಳ್ಬಿಟ್ಟು ಹಿಂಸೆ ತೆಗಿತಾ ಇದ್ದ. ಒಂದು ಸಲ ಬೈದೆ, ಹೋಗಿನ್ನ ಆಗಿಲ್ಲ ಅಂತ. ನಾವು ಹೋಗಿ ಮುನ್ಸ್ಕೊಂಡು ಕೂತ್ಕೊಂಡನು. ತಿರ್ಗಾ ಇನ್ನು ಜಾಮೂನು ಆಗೋವರೆಗೂ ಬರಲಿಲ್ಲ. ಅದಾದಮೇಲೆ ನಾನೇ ಕರೆದ್ಬಿಟ್ಟು ಬಾ ಆಗೈತೆ ಅಂತ ಹೇಳ್ಬಿಟ್ಟು ಕೊಟ್ಟೆ. ಆ ಹಿಂಸೆ ತಡೆಯೋಕ್ಕಾಗ್ದಿದ್ದಕ್ಕೆ ಒಂದು 4-5 ಉಂಡೆ ಜಾಮೂನು ಮಾತ್ರನ ಪಾಕದೊಳಕ್ಕೆ ಅದು ಇದಾಗ್ತಿದ್ದಂಗೆನೇ ಕರ್ದು ಹಾಕ್ತಿದ್ದ ತಕ್ಷಣವೇ ಹಾಕ್ಬಿಟ್ಟು ಕೊಟ್ಟೆ. ನಾನು ಮೋಸ್ಟ್ಲಿ ಅದೆಲ್ಲ ಕದ್ರಕೊಂಬಿಡುತ್ತೆ ಅಂತ ಅಂದ್ಕೊಂಡೆ. ಏನು ಕದ್ರೋಗಿರಲಿಲ್ಲ, ಚೆನ್ನಾಗಿತ್ತು. ಜಾಮೂನು ಕೂಡ ಚೆನ್ನಾಗಿ ಬಂದಿತ್ತು. ತುಂಬ ಕರೆಕ್ಟಾಗಿ ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು, ಚೆನ್ನಾಗಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮಾಡಿದ್ರೆ ಕರೆಕ್ಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಏನು ಅದು ಒಳಗಡೆ ಬೆಂದಿಲ್ಲ ಅನ್ನೋ ಥರ ಏನಿರೋದಿಲ್ಲ, ಎಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ. ಇವಾಗ ನಾನು ಇದನ್ನ ಜಾಮೂನು ನಮ್ಮ ಪಾಪಂಗೆ ಹಾಕ್ಕೊಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಒಂದು ಉಂಡೆನ ಪೂರ್ತಿ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ಮೋಸ್ಟ್ಲಿ ಇದು ಬಿಸಿದು ಹಾಕ್ತಿದ್ದಂಗೆ ಕದ್ರೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಏನೂ ಕದ್ರೋಗಲಿಲ್ಲ, ಕರೆಕ್ಟಾಗೇ ಆಗಿತ್ತು. ನೋಡಿ, ಒಂದು ಸ್ವಲ್ಪನೂ ಏನು ಕದ್ರೋಗಿಲ್ಲ, ಚೆನ್ನಾಗಿ ಬಂದಿತ್ತು. ಒಳಗಡೆನೂ ಅಷ್ಟೇ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿತ್ತು ಜಾಮೂನು. ಅವನಿಗೆ ನಾನೇನಾದರೂ ತಿನ್ನೋದಕ್ಕೆ ಕೊಟ್ಟಿದ ತಕ್ಷಣ ಅವನಿಗೆ ಥ್ಯಾಂಕ್ಸ್ ಹೇಳೋದೊಂದು ಕಲಿಸ್ಬಿಟ್ಟಿದ್ದೀನಿ. ಅದಕ್ಕೆ ಅವನು ಶೇಕ್ ಹ್ಯಾಂಡ್ ಮಾಡೋವರೆಗೂ ಹೋಗೋದಿಲ್ಲ, ನಿಂತ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಅವ್ನಿಗೆ ಕೊಟ್ಟು ಕಳಿಸಿ 3 ಅವನಿಗೆ ಕೊಟ್ಟು ಕಳಿಸಿ 1 ನಾನು ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಟೇಸ್ಟ್ ನೋಡಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಇನ್ನು ಮಿಕ್ತವೆಲ್ಲನ ಹಾಕ್ಬಿಟ್ಟು ಆಮೇಲೆ ನೆನೆಸೋದಕ್ಕೆ ಲಾಸ್ಟ್ಗೆ ಹಾಕ್ತೆ. ಅದು ಎಲ್ಲವೂ ಮಾಡಾದ್ಮೇಲೆ ಹಾಕ್ತೆ. ಯಾಕಂತಂದರೆ ಒಂದು ಪಾಕ ಇರ್ಕೊಳ್ಳೋದು, ಒಂದು ಹಂಗೆ ಇರೋದು, ಹಂಗಾಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಪಾಕ ಬೇರೆ ಕಡಿಮೆ ಇಟ್ಟಿದ್ದೆ. ಇನ್ನು ಅದೊಂದು ಇದೊಂದು ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕೋಣ ಅಂತೇಳಿ ಒಂದು 4 ಮಾತ್ರ ಹಾಕಿದ್ದ. ಮಾತ್ರ ತಿಂದು ಖಾಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ಅದಾದಮೇಲೆ ಜಾಮೂನು ಎಲ್ಲವೂ ಪೂರ್ತಿ ಎಲ್ಲ ಕರೆದ್ಮೇಲೆ ಸ್ವಲ್ಪ ಎಲ್ಲವನ್ನು ಪಾಕಕ್ಕೆ ಹಾಕಿ ಎತ್ತಿಟ್ಟೆ. ಪಾಕ ಬೇರೆ ಕಡಿಮೆ ಮಾಡಿಬಿಟ್ಟಿದ್ದೆ, ಅದರಿಂದಾಗಿ ಸ್ವಲ್ಪ ಎಲ್ಲ ಇದಕ್ಕೆ ಹಾಕ್ತೆ. ಆಮೇಲೆ ಇದ್ರೊಳಗೆ ಜಾಗ ಸಾಕಾಗ್ತಾ ಇರಲಿಲ್ಲ. ನೋಡೋದಾದಷ್ಟು ಅದರೊಳಗೆ ಮುಳುಗಿಸ್ಬಿಟ್ಟು ನೆನೆಸೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು
ಇವನ್ನೆಲ್ಲ ಫಸ್ಟು ನೀಟಾಗಿ ನೆನೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೆನೆಸಿ ಆದಮೇಲೆ ಇನ್ನು ಮಿಕ್ಕಿದ್ದವು ಕರ್ದಿದ್ದವನು ಅದ್ರೊಳಗೆ ಹಾಕ್ತೆ. ಆದರೆ ಅದ್ರೊಳಗೆ ಜಾಗನೇ ಸಾಕಾಗ್ತಾ ಇರಲಿಲ್ಲ. ಅದಾದಮೇಲೆ ಇದು ಪಾಕ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇವೆಲ್ಲ ಸ್ವಲ್ಪ ತಣ್ಣಗಾದಾದಮೇಲೆ ಇವನ್ನೆಲ್ಲ ಎತ್ತಿ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಬಿಟ್ಟು ಮತ್ತೆ ಪಾಕಕ್ಕೆ ಇಟ್ಬಿಟ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಪಾಪಗೂ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಅವನಿಗೆ ಎಲ್ಲ ಶಿರಾಪ್ ಹಾಕಿ ಆದಮೇಲೆ ಸ್ವಲ್ಪ ಪಾಕ ಅಷ್ಟೊತ್ತಿಗೆ ಕಾಯ್ದಿತ್ತು. ಸ್ವಲ್ಪ ತಣ್ಣಗಾದಾದಮೇಲೆ ಮತ್ತೆ ಪಾಕ ಇದ್ರೊಳಗೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಅದು ಎಲ್ಲ ಹೀರ್ಕೊಳ್ಳಿ ಪಾಕನ ಅಂತೇಳ್ಬಿಟ್ಟು ಎತ್ತಿಟ್ಟೆ. ಅವತ್ತು ನೈಟೇನು ತಿನ್ನಲಿಲ್ಲ. ಮಾತ್ರ ಒಂದು 2-3 ಮಾತ್ರ ಫಸ್ಟು ಸ್ಟಾರ್ಟಿಂಗ್ ತಿಂದಿದ್ವಲ್ಲ ಅಷ್ಟೇ. ಆಮೇಲೆ ನಮ್ಮ ಪಾಪು ಮತ್ತೆ 1-2 ಹಾಕ್ಸ್ಕೊಂಡು ತಿಂದ. ಚೆನ್ನಾಗಿತ್ತು ಟೇಸ್ಟು ಅಂತ ಹೇಳ್ಬಿಟ್ಟು. ಇನ್ನು ಅವನಿಗೆಲ್ಲ ತಿನ್ನಿಸಿ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಬಾಕ್ಸ್ ಅದನ್ನು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಪಾಕ ಎಲ್ಲ ಅದ್ರೊಳಗೆ ಹಾಕ್ತಾಯಿದ್ದೀನಿ. ತುಂಬ ದಿನ ಆಗ್ಬಿಟ್ಟಿತ್ತು ಸ್ವೀಟ್ಸ್ ಎಲ್ಲ ಮಾಡಿ. ಅದಲ್ಲದೇ ನಮ್ಮ ಮನೆಯವ್ರಿಗೆ ಬೇರೆ ಸಾಯಂಕಾಲ ಟೈಮು ಕೊಬ್ಬರಿ ಮಿಠಾಯಿ ಅಂಗಡಿಯಿಂದ ತಂದುಬಿಟ್ಟು ನಾನೇ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಕಾಗೆ ಆರಿಸಿದ್ದೆ. ಅದರಿಂದ ಸಾಯಂಕಾಲ ಏನಾದರೂ ಸ್ವೀಟ್ ಮಾಡ್ಕೊಡೋಣ ಪಾಪ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೆ. ಅದಾದಮೇಲೆ ಹೇಳಿದೆ ಇಲ್ಲ ಇದು ಅಂಗಡಿಯಿಂದ ತಂದಿತ್ತು ಅಂತದ ನಮ್ಮ ಡ್ರೈವರ್ ಅಣ್ಣಂಗೂ ನಮ್ಮ ಮನೆಯವ್ರಿಗೂ. ಹಾಗಂತ ಸುಮ್ಮನೆ ಯಾಮಾರಿಸಿದ್ದೆ. ಅದಾದಮೇಲೆ ಇನ್ನು ಸಾಯಂಕಾಲಕ್ಕೆ ಜಾಮೂನ್ ಮಾಡಿ ಕೊಟ್ಟೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬಂದಿತ್ತು. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಯಾರಾದರೂ ಜಾಮೂನ್ ಯಾವತ್ತೂ ಮಾಡ್ದಲೇ ಇರೋರು ಇರ್ತಿರಲ್ಲ ಅವರು, ಮತ್ತು ಹೊಸ್ದಾಗಿ ಟ್ರೈ ಮಾಡೋರೆಲ್ಲ ಈ ಥರ ಟ್ರೈ ಮಾಡಿ. ಇದು ಜಾಮೂನ್ ಇದನ್ನು ಕಲಿಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಹಾಲು ಹಾಕಂಗೆ ಕಲಸಿ ಇದಕ್ಕಿನ್ನು ಯಾವುದೇ ಎಕ್ಸ್ಟ್ರಾ ಸೋಡಾ ಏನೂ ಹಾಕೋದು ಬೇಕಾಗಲ್ಲ. ಸ್ವಲ್ಪ ಕಲಿಸ್ಬಿಟ್ಟು ಉಂಡೆ ಮಾಡಿ ಹಾಕಿದ್ರೆ ಸಾಕು. ಸೋಡಾ ಹಾಕಿದ್ರೆ ಸ್ವಲ್ಪ ಎಲ್ಲ ಕದ್ರುಕೊಂಬಿಡುತ್ತೆ. ಸೊ ಇಷ್ಟೇ ನನ್ನ ಜಾಮೂನ್ ಕತೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಸ್ಸಾರು ಮುದ್ದೆ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಈ ರೀತಿ ನೀವು ಮಾಡ್ಕೊತೀನಿ, ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ವ್ಲಾಗ್ನ ಎಂಡ್ ಮಾಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ವಿಡಿಯೋಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಅಂತ. ತುಂಬ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದೀರಾ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡೋರೆ ತುಂಬ ಜನ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಟೇಕ್ ಕೇರ್ ಆಲ್, ಬಾಯ್.